ಹರ್ಷ ಯಾವ್ದ್ರಲ್ಲಿ ಯಾವ ರೌಡಿ ಶೀಟರ್ ಆಗಿದ್ದ ಹೇಳಿ? ಪ್ರವೀಣ್ ಯಾವ ರೌಡಿ ಶೀಟರ್ ಇರ್ಬೋದು? ಏನ್ರಿ ನೀವು ಬಹುಸಂಖ್ಯಾತರು ಅಂತ ಅನ್ಸ್ಕೊಂಡಿರೋರಿಗೆ ಕಣ್ಣಿಗೆ ನೋಡಿ ಇದ್ರಲ್ಲಿ ಅಲ್ಲ, ಅವನು ರೌಡಿ ಅಂತ ಯಾರ ಮುಸಲ್ಮಾನ ಹೋಗಿ ಹೊಡಿಲಿಲ್ಲ. ಮತ್ತೆ ಈಗ ಹೇಳಿದ್ರೆ ಸುಹಾಸ್ ಮರ್ಡರ್ನಲ್ಲಿ ಹಿಂದೂ ಹುಡುಗರೇ ಸುಪಾರಿ ತಗೊಂಡು ಒಂದ್ ನಿಮಿಷ, ಪೊಲೀಸ್ ಮೇಲೆ ನಿಮಗೆ ಅಪಾರ ಗೌರವ ಇತ್ತಲ್ಲ, ಯಾಕೆ ಸ್ವಾಮಿ KG ಹಳ್ಳಿ ನುಗ್ಗಿ ಹೊಡೆದ್ರಿ? ಏನಾಗಿತ್ರಿ? ಒಂದು ಪೋಸ್ಟ್ ಹಾಕಿದ್ರು ಬೆಂಗಳೂರಲ್ಲಿ, ಏನ್ ಪ್ರಾಬ್ಲಮ್ ಇತ್ತು? ಆಯ್ತು, ಒಂದು ಪೋಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಇತ್ತು? ಬಿಟ್ರೆ ನಿಮಗೆ ಬೇರೆ ಗಲ್ಲಿನಲ್ಲಿ ಯಾರೋ ಕಲ್ಲಿನಲ್ಲಿ ತೋರಾಟ ಇದ್ ಮಾಡ್ಕೊಂಡ್ ಬಿಟ್ರೆ ಅವ್ರ ಮೇಲೆ UAP ನೀವೆಲ್ಲ ಮರ್ಡರ್ ಮಾಡಿದ್ರೆ ನಿಮ್ಗೆ ಬಿಟ್ಬಿಡ್ತಾರೆ. ಯಾರು ಒಬ್ಬ ಅಮಾಯಕ ಅಲ್ಲ, ನೀವು ಮರ್ಡರ್ ಮಾಡಿ ಬಿಡ್ಬೇಕು. ಮರ್ಡರ್ ಮಾಡಿದ್ರೆ ನಿಮ್ಗೆ ನೋಡಿ ಪುಣ್ಯ ನಿಮ್ಗೆ ಒಳ್ಳೆ ಮುಸಲ್ಮಾನ್ಗೆ ಹೊಡೆದ್ರೆ ಪುಣ್ಯ, ನಿಮ್ಗೆ ಮುಸಲ್ಮಾನರಿಗೆ ಹೊಡೆದ್ರೆ ಪುಣ್ಯ. ದೇಶದ್ರೋಹಿ ಕೆಲಸ ಯಾರು ಮಾಡ್ತಾರೆ? ಮರ್ಮಂಗಗಳನ್ನ ನೋಡಿ ಶಾಂತಿಯ ಕದೋಳ ಮೇಲೆ ಪೊಲೀಸ್ ಆಕ್ಷನ್ ತಗೊಳ್ತಾರೆ, ತಕೊಳ್ಳಿ. ಒಂದು ತನಿಖೆ ಬಂದ್ರೆ ಪೊಲೀಸ್ ಮೇಲೆ ನಂಬಿಕೆ ಐತ್ರೆ ನಿಮ್ಗೆ? ಪೊಲೀಸರ ಮೇಲೆ ಯಾಕೆ ದಾಳಿ ಮಾಡ್ತೀರಿ? ಇಲ್ಲ, ಅದಕ್ಕೆ ಕೇಂದ್ರದಿಂದ ಕರಿತಾ ಇದ್ದೀರಾ ನೀವು. DJ ಹಳ್ಳಿ ತೆಗಿಬಿಡಿ ಅಂತೀರಿ. KG ಹಳ್ಳಿ DJ ಹಳ್ಳಿ ಪಾಕಿಸ್ತಾನದಲ್ಲಿಲ್ಲ, ನಮ್ಮ ಬೆಂಗಳೂರಿನಲ್ಲೇ ಇರೋದು. ನೀವು ಬೇರೆ ಉದಾಹರಣೆ ತಗೊಂಡ್ರೆ ಅವ್ರು ತಗೊಳ್ತಾರೆ ಬೆಂಗಳೂರ್ದು. KG ಹಳ್ಳಿ ಏನ್ ಬೇರೆ ಊರಿಂದ, ಬೇರೆ ದೇಶ. KG ಹಳ್ಳಿನಲ್ಲಿ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಗೊತ್ತಾ? ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಸುಟ್ಟು ಹಾಕಿದ್ರು. KG ಹಳ್ಳಿ DJ ಹಳ್ಳಿ ಪಾಕಿಸ್ತಾನದಲ್ಲಿ ನೋಡಿ, ಅದು ರಾಜಕೀಯ, ಅದು ಯಾರು ಮುಸಲ್ಮಾನ ಇಲ್ಲ ನೋಡಿ. ಸಿಬಿಐ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ KG ಹಳ್ಳಿ DJ ಹಳ್ಳಿಯಲ್ಲಿ ಯಾರು ಗಲಭೆ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಸಿಬಿಐ ಅಲ್ಲ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ರಕ್ಷಣೆ ಮಾಡೋದ್ರಲ್ಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಿಗಿಯಾಗಿ ಕ್ರಮವನ್ನ ತೆಗೆದುಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿ ಪುಂಡ್ರು ಪೋಖರಿಗೆ ತನ್ನನ್ನು ಅಡ ಇಟ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇದೆಲ್ಲ ಆಗ್ತಾ ಇರೋದು. ಯಾಕೆ ಯಾರು ಕಾನೂನು ತೆಗೆದುಕೊಳ್ತಾರೆ? ನೀವು ಮಹಿಳೆಯರ ವಿಚಾರದಲ್ಲಿ ರಾಜ್ಯದಲ್ಲಿ ಪೂರ್ತಿ ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷದಲ್ಲಿ ಎಲ್ಲ ಕಡೆ ಮಹಿಳೆಯರ ಮೇಲೆ ಅನಾಚಾರ ಅತ್ಯಾಚಾರಗಳಾದ್ರೆ ಆಕ್ಷನ್ಗಳು ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಮೇಡಮ್. ಎಲ್ಲಾ ಸಂದರ್ಭದಲ್ಲಿ ಇರುತ್ತೆ. ಆದ್ರೆ ಕಾನೂನು ಸುವ್ಯವಸ್ಥೆನ ನಿಭಾಯಿಸಲಿಲ್ಲ ಅಂದಾಗ ಅದು ಹೇಗೆ ಅತಿರೇಕಕ್ಕೆ ಹೋಗಿ ಮಾನವ ಹಕ್ಕುಗಳ ಆಯೋಗ ಹೇಳಿದ್ರೆ, ಒಂದು ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಫಲವಾದಾಗ್ಲೇ ಆಯೋಗಗಳು ಬರುವಂತದ್ದು. ಜನಸಾಮಾನ್ಯರ ಹಕ್ಕುಗಳನ್ನ ಸರ್ಕಾರಗಳು ರಕ್ಷಣೆ ಮಾಡ್ಲಿಲ್ಲ ಅಂದಾಗ್ಲೇ ಆಯೋಗ ಬರೋದು. ಪೊಲೀಸರು ಏನ್ ಮಾಡ್ತಾರೆ? ಈ ಸರ್ಕಾರದ ಕಾನೂನಿನ ವ್ಯವಸ್ಥೆ ಒಳಗಡೆ ಮಾಡುವಂತ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಈ ರೀತಿಯ ಕೆಲಸವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ತಮಗೆ ಬೇಕಾಗಿರುವಂತ ಪೊಲೀಸನ್ನ ಹಾಕೊಂಡು ರಾತ್ರಿ ಹೊತ್ತು ಯಾರ್ದಾರು ಮನೆಗೆ ಹೋಗೋದಕ್ಕೆ ಕಾನೂನಲ್ಲಿ ಎಲ್ಲ ಅವಶ್ಯಕತೆ ಇದೆ? ಎಲ್ಲಿದೆ ಅವಶ್ಯಕತೆ? ಇವ್ರು ಬೆಳಗ್ಗೆ ಹೊತ್ತು ನೋಟಿಸ್ ಜಾರಿ ಮಾಡಿ ಪೊಲೀಸ್ ಇಲಾಖೆಗೆ ಕರಿಬಹುದು. ಇವತ್ತು ಕೊಲೆ ಪ್ರಕರಣಗಳು ನಡೆದ್ರೆ ಇವ್ರಿಗೆ ಅನುಮಾನ ಇರುವಂತವ್ರನ್ನ ಕರಿಬಹುದು. ರಾತ್ರಿ ನೀವು ಹೋಗೋದು ಯಾಕೆ ಹೋಗ್ತಾ ಇದ್ದೀರಾ? ಅದನ್ನ ಸಾರ್ವಜನಿಕರ ಮುಂದೆ ಹೇಳಿ, ರಾಜ್ಯದ ಗೃಹ ಸಚಿವರು ಹೇಳಿ, ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿ. ಯಾಕೆ ಹೇಳ್ತಾ ಇಲ್ಲ ನೀವು? ಯಾವ ಆಧಾರದ ಮೇಲೆ ನೀವು ರಾತ್ರಿ ಮನೆಗಳಿಗೆ ಕಳಿಸ್ತಾ ಇದ್ರ? ಅಂದ್ರೆ ಇದು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಿರೋ ಸರ್ಕಾರ ಅಂತ ನಾವು ಹೇಳ್ಬೇಕಾಗತ್ತೆ. ಹಾಗಾಗಿ ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆ ಮಾಡಕ್ಕೆ ಆಯೋಗ ಬರೋದು. ಯಾಕೆ ಬರುತ್ತೆ ಆಯೋಗ? ಸುಮ್ಮನೆ ಬರಲ್ಲ. ಎಲ್ಲಿ ನಾಗರಿಕರ ಹಕ್ಕುಗಳಿಗೆ ರಕ್ಷಣೆ ಇಲ್ಲ, ಅಲ್ಲಿ ವೈಲೇಷನ್ ಆಗತ್ತೆ. ಈ ರೀತಿ ಪೊಲೀಸರು ಗೂಂಡಾಗಳ ತರ ಪೊಲೀಸರೇ ನಡ್ಕೋತಾರೆ ಅಂತ ಆದ್ರೆ ಆಯೋಗ ಅದಕ್ಕೆ ಎಂಟ್ರಿ ಕೊಟ್ಟಿದೆ. ಸರಿ, ಇದೇ ಮಾನವ ಹಕ್ಕುಗಳ ಆಯೋಗ ಪಶ್ಚಿಮ ಬಂಗಾಳದಲ್ಲಿ ಏನಾದ್ರು ಆದ್ರೆ ತಟ್ಟಂತ ಹೋಗ್ತಾರೆ, ಮಣಿಪುರದಲ್ಲಿ ಏನಾದ್ರು ಆದ್ರೆ ಹೋಗೋದೇ ಇಲ್ಲ. ಯಾಕೆ? ಅವರು ಹೇಳ್ತಾರೆ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ ಕೇಂದ್ರದವರು ಅಂತ ಹೇಳ್ತಾರೆ ಅವರು. ಹೋಗ ನೋಡಿ ಮೇಡಮ್, ಎಲ್ಲದಕ್ಕೂ ಕೋರ್ಟ್ ಅನ್ನುವಂಥದ್ದಿದೆ. ನೀವು ಎಲ್ಲೇ ಹಕ್ಕುಗಳ ರಕ್ಷಣೆಗೆ ಬಂದಾಗ ಕೂಡ ನೀವು ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ನೀವು ಎಲ್ಲಿದೆ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಇರುವಂತ ಕಡೆಯಲ್ಲಿ ಮಹಿಳೆಯರ ಮೇಲೆ ಎಷ್ಟು ಅತ್ಯಾಚಾರಗಳು ನಡೆಯುತ್ತೆ? ಅವರಪುರದಲ್ಲಿ ಏನೂ ಆಗ್ಲೇ ಇಲ್ವಾ ಮೇಡಮ್? ಅದು ಏನಂದ್ರೆ ಇಂಟರ್ನ್ಯಾಷನಲ್ ಮಾಫಿಯಾದಿಂದ ನಡೆಯುವಂಥದ್ದು. ಇದು ಒಂದು ಮುಖ್ಯಮಂತ್ರಿ ರಾಜ್ಯದಲ್ಲಿ ನಡೆಸುವಂಥದ್ದು. ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ರು ಮಮತಾ ಬ್ಯಾನರ್ಜಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಕಾರ್ಯಕರ್ತರು
ಮಹಿಳೆಯರ ಮೇಲೆ ಅತ್ಯಾಚಾರ ಅವರ ಕಾರ್ಯಾಲಯಗಳಿಗೆ ಕಸಿ ಮಾಡ್ತಾರೆ. ನಿಮಗೆ ಗೊತ್ತಿದೆ ಇಡೀ ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರಗಳು ನಡೀತು. ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾರೆ, ಅದಕ್ಕೇನೆ ಮಮತಾ ಬ್ಯಾನರ್ಜಿ ಅವರು ಬೆಂಬಲ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಗ್ರೂಪಿಗೆ ಅಪೀಸ್ಮೆಂಟ್ ಮಾಡಕ್ ಹೋಗಿ ಅವರು ಓಟ್ ಬೇಕು ಅಂತ ಕಾರಣಕ್ಕೆ ರಾಜ್ಯದ ಬೇರೆಯವರ ಹಿತವನ್ನ ಅದು ಬಲಿಪಶು ಮಾಡ್ತಾ ಇದೆ. ರಾಜ್ಯದ ಬೇರೆಯವರಿಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿದೆ ಈ ಸರ್ಕಾರ. ಏನು ಬೇಡ, ಅವ್ರು ಎಲ್ಲಿ ಆಕ್ಷನ್ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲಿ ಮಾಡ್ತಾರೆ? ಹುಬ್ಬಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಆಯ್ತಲ್ಲ, ಎಲ್ಲಿ ಮಾಡಿದ್ರು? ಯಾಕಾಯ್ತು ಪೊಲೀಸ್ ಸ್ಟೇಷನ್ ಮೇಲೆ? ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗತ್ತಾ? ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗತ್ತಾ? ಇದೇ ಬಿಜೆಪಿ ಅವಧಿಯಲ್ಲಿದ್ದಾಗಲೇ ಪ್ರವೀಣ್ ನೆಟ್ಟರು ಹತ್ಯೆಯಾಗಿದ್ದು, ನೀವೇ ಅಧಿಕಾರದಲ್ಲಿದ್ರಿ. ಬಿಜೆಪಿ ನಾಯಕರುಗಳೆಲ್ಲ ಪ್ರವೀಣ್ ನೆಟ್ಟರು ಮನೆಗೆ ಹೋಗ್ತೀರಿ, ಅಲ್ಲೇ ಇದ್ದಂತಹ ಮಾರನೇ ದಿನ ಕೊಲೆಯಾದ ಫಾಜಿಲ್ ಮನೆಗೆ ನೀವು ಹೋಗಲ್ಲ. ಅವರು ಆರೋಪ ಮಾಡ್ಬೋದಲ್ಲ, ನೀವು ಒಂದ್ ಸೈಡ್ ನಿಂತ್ಕೊಂಡಿದ್ದೀರಿ ಅಂತ. ಮುಖ್ಯಮಂತ್ರಿಗಳೇ ಈ ಮಾದರಿಯನ್ನ ಮಾಡ್ಕೊಡ್ತಾರೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಬಾಳುವ ಬದುಕುವ ಒಂದು ಪರಿಸ್ಥಿತಿ ಇತ್ತು ಕರ್ನಾಟಕದಲ್ಲಿ. ಅದನ್ನ ಇವರು ಒನ್ ಸೈಡ್ ಸ್ಟ್ಯಾಂಡ್ ತೆಗೆದುಕೊಂಡು ಈ ರೀತಿಯ ಗಲಾಟೆಗಳು ಜಾಸ್ತಿ ನೋಡಿ. ಮುಸ್ಲಿಂ ಹಿಂದೂ ಬೇಡ ಇಲ್ಲಿ, ಮುಸ್ಲಿಂ ಹಿಂದೂ ಒಂದು ವಿಷಯ ಇಡಿ. ನಾಗರಿಕರು ಅಂತ ನೀವು ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆ ಎಲ್ಲರಿಗೂ ಒಂದೇ ಅಂತ ಕಾನೂನಿನ ಪರಿಧಿಯಲ್ಲಿ ನೀವು ಆಕ್ಷನ್ ಮಾಡಿದ್ರೆ ಯಾರು ಇಲ್ಲಿ ಬಾಲ ಬಿಚ್ಚಕ್ ಸಾಧ್ಯ ಇಲ್ಲ. ನಿಮ್ಮ ಅಪೀಸ್ಮೆಂಟ್ ಇಂದ, ನಿಮ್ಮ ಒನ್ ಸೈಡ್ ಸ್ಟ್ಯಾಂಡ್ ಇಂದ ಈ ತರದ್ದಾಗ್ತಾ ಇರೋದು. ಕಂಡವ್ರ ಮನೆ ಮಕ್ಕಳನ್ನ ಕೊಲೆ ಮಾಡಿಸುವಷ್ಟು ನೀವು ಕಾನೂನಲ್ಲಿ ಬೆಂಬಲ ಕೊಡ್ತೀರಾ ಅಂತ ಆದ್ರೆ ನಿಮ್ಮನ್ನ ಈ ರಾಜ್ಯ ಸರ್ಕಾರದಲ್ಲಿ ಯಾರಿಗ ರಕ್ಷಣೆ ಇದೆ? ಹಾಗಾದ್ರೆ ಯಾರಿಗ ರಕ್ಷಣೆ ಇದೆ? ಆಯ್ತು, ನೇಹ ಪ್ರಕರಣ ಆಯ್ತು, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಮರ್ಡರ್ ಆಗತ್ತೆ, ಒಬ್ಬನೇ ಒಬ್ಬನ ಮೇಲೆ ನೀವು FIR ಮಾಡಿ ಕಸ್ಟಡಿಗೆ ತಗೋತಿರಲ್ಲ ನೀವು. ಅವನು ಕೇವಲ ಈ ಒಂದು 7-8 ನಿಮಿಷದಲ್ಲಿ 22 ಸಲ 24 ಸಲ ಅವಳಿಗೆ ಚುಚ್ಚಿಬಿಟ್ಟು ಕೊಲೆ ಮಾಡ್ಬೇಕಾದ್ರೆ ಒಬ್ಬ 23 ವರ್ಷದ ಹುಡುಗ ಒಬ್ಬನೇ ಮಾಡಕ್ ಸಾಧ್ಯ ಇದೆಯಾ? ಹೋಗ್ಲಿಲ್ಲ ಮೇಡಮ್, ಆಗ್ಲೂ ಹೋಗ್ಬೋದಿತ್ತಲ್ಲ. ಕೋರ್ಟಿಗೆ ವಿಷಯ ಹೋಗಿದೆ. ಅದಕ್ಕೆ ಎಲ್ಲವನ್ನು ನೀವು ಬರೀ ಅವ್ರ ಹತ್ರ ಹೋಗೋದು ಇವ್ರ ಹತ್ರ ಹೋಗೋದಲ್ಲ ಮೇಡಮ್. ನೀವು ಸರ್ಕಾರ ರಚನೆ ಮಾಡಿದೀರಾ, ಕಾನೂನು ಸುವ್ಯವಸ್ಥೆನ ನಡೆಸಬೇಕಿರೋದು ಸರ್ಕಾರನೇ ಹೊರತು ಬೇರೆಯವ್ರ ಮೇಲೆ ತಲೆ ಮಾತೆತ್ತಿದ್ರೆ ಈಗ ಮಾನವ ಹಕ್ಕುಗಳ ನಿಯೋಗ ಅಂತ ಹೋಗ್ತಾ ಇದ್ದಾರೆ. ನಿಮಗೆ ರಾಜ್ಯ ಸರ್ಕಾರ ನಂಬಿಕೆ ಇಲ್ಲ, ಒಪ್ಕೊಳ್ಳೋಣ. ಬಿಜೆಪಿ ಅದ್ ಹೆಂಗ್ ಒಪ್ಕೊಬಿಡ್ತೀರಾ ನೀವು? ವಿರೋಧ ಪಕ್ಷ ಪೊಲೀಸರ ಮೇಲೂ ನಂಬಿಕೆ ಇಲ್ವಾ? ಪೊಲೀಸರು ಅವ್ರಿಗೆ ಬೇಕಾಗಿರೋ ಜನನ್ನ ಹಾಕೊಂಡು ಸರ್ಕಾರದ ಇಚ್ಛೆಯಂತೆ ಪೊಲೀಸ್ ಹತ್ರ ಆಕ್ಷನ್ ಮಾಡಿಸ್ತಿದ್ದಾರೆ. ಅದನ್ನ ನಮ್ಮ ವಿರೋಧ ಇದೆ. ಪೊಲೀಸರು ಯಾವುದೇ ಸರ್ಕಾರ ಇದ್ರೆ ಅದೇ ಪೊಲೀಸರು ಬರ್ತಾರೆ, ಆದ್ರೆ ಇವ್ರ ಅಜೆಂಡಾ ಇಂಪ್ಲಿಮೆಂಟ್ ಮಾಡಕ್ಕೆ ಬೇಕಾಗುವಂತ ಪೊಲೀಸರನ್ನ ಇವ್ರು ಹಾಕೊಂಡು ಟಾರ್ಚರ್ ಮಾಡ್ತಿದ್ದಾರೆ. ಯಾರು ಮುಗ್ಧರನ್ನ ಅನ್ನುವಂಥದ್ದನ್ನ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಕಶ್ಯಪ್ ನಂದನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ.